ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಮೊದಲಿಗೆ ಸಲ್ಲಿಸಿ, ರಾಮಚಂದ್ರಾಪುರ ಮಠ ಮತ್ತು ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಈ ಎರಡೂ ಸಂಸ್ಥೆಗಳು ಸೇರಿ ಈ ದಿನ ನಾವಿಲ್ಲಿ ವಿಶ್ವ ಬನಂಜೆ 90 ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ಬನಂಜೆಯವರ ಕಳೆದ ತಿಂಗಳು ಉಡುಪಿ ಮತ್ತು ಮಣಿಪಾಲ್ನಲ್ಲಿ ಅವರ ಕರ್ಮಕ್ಷೇತ್ರ ಧರ್ಮಕ್ಷೇತ್ರ ಎರಡೂ ಆಗಿದ್ದಿದ್ದು ಉಡುಪಿಯಲ್ಲಿ ನಾವು ಆರಂಭ ಮಾಡಿದ್ವು ಆಗಸ್ಟ್ 1, 2, 3. ಅಲ್ಲಿಂದ ಆರಂಭ ಮಾಡಿ ಬನಂಜೆ ಎಂಬ ಬ್ರಹ್ಮರಥವನ್ನು ನಾವು ನಾಡಿನ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಆಚಾರ್ಯರು ತಮ್ಮ ಪ್ರವಚನಗಳನ್ನು ಮಾಡಿದ್ರೋ ಆ ಪ್ರವಚನ ಮಾಡಿದ ಎಲ್ಲ ಸ್ಥಳಗಳಲ್ಲಿ ಅಲ್ಲಿನ ಅಭಿಮಾನಿಗಳು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ರು. ಈ ರೀತಿ ಆಯೋಜನೆ ಮಾಡಿಕೊಂಡಾಗ ನಾವು ಉಡುಪಿ, ಮಣಿಪಾಲ, ಚಿಕ್ಕಮಗಳೂರು, ಕುಕ್ಕೆ ಸುಬ್ರಹ್ಮಣ್ಯ, ಹೀಗೆ ಅನೇಕ ಕಡೆ, ರಾಯಚೂರು, ಗುಲ್ಬರ್ಗ, ಆಚಾರ್ಯರು ಎಲ್ಲೆಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಪ್ರವಚನ ಮಾಡಿದ್ರೋ ಆ ಭಾಗಗಳಲ್ಲೆಲ್ಲ ನಾವು ಕಾರ್ಯಕ್ರಮಗಳನ್ನು ಅಲ್ಲಿನ ಅಭಿಮಾನಿಗಳ ಸಹಯೋಗ ಜೊತೆಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡ್ವು. ಕಳೆದ ತಿಂಗಳು ಅಮೇರಿಕದ 4 ಭಾಗಗಳಲ್ಲಿ ಅಪೂರ್ವವಾದಂಥ ಬನಂಜೆ 90 ವಿಶ್ವನಮನ ನಡೆಯಿತು. ಅದು ವರ್ಣಿಸಲು ಅಸಾಧ್ಯವಾದ್ದು. ಅಲ್ಲಿಂದ ಆದಮೇಲೆ ಅಮೇರಿಕೆಯಿಂದ ಬಂದ ಮೇಲೆ ಮೊದಲನೇ ಕಾರ್ಯಕ್ರಮ ನಿನ್ನೆ ಕಾರ್ಕಳದಲ್ಲಿ ನಡೀತು. ಈ ದಿನ ರಾಮಚಂದ್ರಾಪುರ ಮಠದ ಈ ಕೆಕ್ಕಾರು ರಘುತಮ ಮಠದಲ್ಲಿ ನಡೀತಾ ಇದೆ. ಮುಂದೆ ಜಮಖಂಡಿಯಲ್ಲಿ, ಕಲ್ಲಳ್ಳಿಯಲ್ಲಿ ನಡೆದು ಬಾಗಲಕೋಟೆಯಲ್ಲಿ 5 ಮತ್ತು 6ನೇ ತಾರೀಕು ಮುಗಿದು ಮುಂದೆ ಈ ತಿಂಗಳ ಇದೇ ವರ್ಷ ಆಗಸ್ಟ್ 1, 2, 3 ಬೆಂಗಳೂರಿನಲ್ಲಿ ಗಾಯನ ಸಮಾಜದಲ್ಲಿ ಇದು ಸಮಾಪನಗೊಳ್ಳುತ್ತೆ. ಅಂದರೆ 1 ವರ್ಷಗಳ ಕಾಲ 30 ಕಡೆ ಬನಂಜೆ ಅವರ ಕುರಿತು ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಈ ಆಯೋಜನೆ ಹಿಂದೆ ಇರುವ ಮುಖ್ಯ ಕರ್ತೃತ್ವ ಶಕ್ತಿ ಡಾಕ್ಟರ್ ವೀಣಾ ಬನಂಜೆ ಅವರು ಮತ್ತು ಎಲ್ಲರೂ ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಈ ಸಮಿತಿ ಸೇರಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬನಂಜೆಯವರ ಬಗೆಗೆ 2 ವಿಷಯಗಳನ್ನು ಈ ಸಂದರ್ಭದಲ್ಲಿ ಹೇಳಿದರೆ ಅನುಚಿತವಾಗಲಾರದು ಅಂತ ತಿಳ್ಕೊಂಡಿದ್ದೀನಿ. ಒಂದು, ಬನಂಜೆಯವರ ಕುರಿತು ಒಂದು ಬಯೋಪಿಕ್ ಸಿನಿಮಾ ಈಗ ಮುಂದಿನ ಆಗಸ್ಟ್ 3ನೇ ತಾರೀಕು ಸಂಜೆ ಅದು ಬೆಂಗಳೂರಿನಲ್ಲಿ ಅದು ಪ್ರದರ್ಶನಗೊಳ್ಳಿದೆ. ಯಾರೇ ಒಬ್ಬ ದೊಡ್ಡ ವಿದ್ವಾಂಸ, ಒಬ್ಬ ಲೇಖಕ, ಭಾರತದಲ್ಲಿದ್ದಂಥ ವಿದ್ವಾಂಸ ಲೇಖಕರಿಗೆ ಸಂಬಂಧಪಟ್ಟಾಗ ಒಂದು ಬಯೋಪಿಕ್ ಕೂಡ ಇದುವರೆಗೂ ಬಂದಿರಲಿಲ್ಲ. ಅಂದರೆ ಭಾರತದಲ್ಲಿರುವಂಥ ಅನೇಕ, ಬಹುಶಃ ಡಾಕ್ಟರ್ ಪಿ ವಿ ಕಾಣೆ ಅಂತವರು, ಎಸ್ ಕೆ ಬೆಳ್ವಳ್ಕರ್, ಡಾಕ್ಟರ್ ಪ್ರೊಫೆಸರ್ ವಿ ರಾಘವನ್, ಪ್ರೊಫೆಸರ್ ಕುಪ್ಪಸ್ವಾಮಿ ಶಾಸ್ತ್ರಿ, ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು, ಹೀಗೆ ಭಾರತದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಕಾಶ್ಮೀರ, ಯಾವುದೇ ಭಾಗದಲ್ಲೂ ಕೂಡ ಇರುವಂಥ ಭಾಳ ದೊಡ್ಡ ವಿದ್ವಾಂಸರ ಇದು ಆಗಬಹುದು ನಮ್ಮಲ್ಲಿ. ಅವ್ರು ಯಾರಿಗೂ ಕೂಡ ಒಂದು ಬಯೋಪಿಕ್ ಸಿನಿಮಾ ಆಗಲಿಲ್ಲ. ಕರ್ನಾಟಕದಲ್ಲೇ ಬೇಂದ್ರೆ ಅಂಥವ್ರದ್ದು ಸಾಕ್ಷಿ ಚಿತ್ರ ಐತೆ ಹೊರತು, ಕುವೆಂಪು ಬಗ್ಗೆ ಸಾಕ್ಷಿ ಚಿತ್ರ ಐತೆ ಹೊರತು ಒಂದು ಬಯೋಪಿಕ್ ಸಿನಿಮಾ ಬರಲಿಲ್ಲ. ಆದರೆ ಬಯೋಪಿಕ್ ಸಿನಿಮಾ ನಡೀತಿರೋದು ಬಹುಶಃ ಭಾರತದಲ್ಲಿ ಒಬ್ಬ ದೊಡ್ಡ ಮಹಾ ವಿದ್ವಾಂಸನಿಗೆ, ಲೇಖಕನಿಗೆ, ಅನುವಾದಕನಿಗೆ, ಪ್ರವಚನಕಾರನಿಗೆ, ದೊಡ್ಡ ಅನೇಕ ಬಹುಶ್ರುತವಾದಂಥ ಶಾಸ್ತ್ರ ಸಂಪನ್ನತೆಯನ್ನು ಒಳಗೊಂಡಂಥ ಬನಂಜೆಯವರ ಬಗೆಗೆ ಮೊದಲನೇದು ಒಂದು ಸಿನಿಮಾ, ಬಯೋಪಿಕ್ ಸಿನಿಮಾ ನಡೀತಾ ಇದೆ. ಅದು ಸಂಪನ್ನ ಆಗ್ತಾ ಇದೆ. ಅದು ಒಂದು ವಿಶೇಷ. ಈ 1 ವರ್ಷಗಳ ಅವಧಿಯಲ್ಲಿ ಅನೇಕ ಪವಾಡಗಳು ನಡೆದವು. ಅಂಥ ಪವಾಡಗಳಲ್ಲಿ ಇದು ಕೂಡ ಒಂದು. ಎರಡನೇದು, 1 ವರ್ಷಗಳ ಕಾಲ ಇಡೀ ಕರ್ನಾಟಕ ಮತ್ತು ಪಕ್ಕದ ನಮ್ಮ ಹರಿದ್ವಾರದಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ವು ನಾವು 1 ವಾರಗಳ ಕಾಲ. ಹೀಗೆ ಹೊರ ರಾಜ್ಯಗಳಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ದು ಒಬ್ಬ ವಿದ್ವಾಂಸನಿಗೆ ಮೊದಲನೇ ಬಾರಿಗೆ ಇದು. ಇಡೀ 1 ವರ್ಷಗಳ ಕಾಲ, 1 ತಿಂಗಳ ಕಾಲ 15 1 ವಾರ ನಡೆದಿರಬಹುದು.
ಆದರೆ ಇಡೀ ಒಂದು ವರ್ಷ ಒಬ್ಬ ಲೇಖಕನಿಗೆ, ಒಬ್ಬ ವಿದ್ವಾಂಸನಿಗೆ, ಒಬ್ಬ ಕವಿಗೆ ಈ ರೀತಿಯ ಕಾರ್ಯಕ್ರಮ ಎಲ್ಲೂ ನಡೆದಿರಲಿಲ್ಲ. ಅಂಥ ನಡೆಯುವ ಹಾಗೆ ಮಾಡಿದವರು ಬಂಜೆ ಅಭಿಮಾನಿ ವರ್ಗದ ಅನೇಕ ಅವರ ಶಿಷ್ಯರು, ಅವರ ಗೆಳೆಯರು, ಅವರ ಹಿರಿಯರು, ಅವರಿಗೆ ತುಂಬ ಪ್ರೀತಿಪಾತ್ರರು, ಭಾವುಕರು ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮ ಮಾಡ್ತಿರೋದು. ಈ ಎರಡೂ ವಿಷಯಗಳಲ್ಲಿ ಬನಂಜಿಯವರು ನಮ್ಮನ್ನು ಅನುಗ್ರಹ ಮಾಡಿದ್ದಾರೆ. ಬನಂಜಿಯವ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ವೇದಿಕೆ ಮೇಲಿರುವ ಹಿರಿಯರಿದ್ದಾರೆ, ಈ ದಿನ ಅವರು ಮಾತಾಡಲಿದ್ದಾರೆ. ಆದರೆ ಒಂದೇ ಒಂದು ಸಂಗತಿ, ಒಂದು 2-3 ಸಂಗತಿ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಬನಂಜಿಯವರು ಆರಂಭ ಮಾಡಿದ್ದು ಕವಿತೆಗಳ ಮೂಲಕ. ಅವರು ಕವಿತೆಗಳನ್ನು ಮೊದಲು ಬರೆದರು. ನವ್ಯದಿಂದ ಮುಂಚೆ ನವೋದಯದ ಕಾಲದಲ್ಲಿ ಕವಿತೆಗಳು ಬರೆದರು, ನವ್ಯದಲ್ಲೂ ಕವಿತೆ ಬರೆದವರು. ಆ ಕಾಲದಲ್ಲಿದ್ದಂಥ ಬೇಂದ್ರೆ ಅಂಥವರಿಗೆ, ಪುತ್ತಿ ನರಸಿಂಹಾಚಾರ್ಯರಿಗೆ, ಕೆಂಗಲ್ ಹನುಮಂತಯ್ಯನವರನ್ನು ಅಂಥವ್ರಿಗೂ ಕೂಡ ಸೆಳೆದಂಥವರು ಬನಂಜೆ ಗೋವಿಂದಾಚಾರ್ಯರು. ಅವರ 18ನೇ ವಯಸ್ಸಿನ ಪ್ರಾಯದಲ್ಲಿ ಬಾಣಭಟ್ಟನ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು. ಅವರ 20ನೇ ಪ್ರಾಯದಲ್ಲಿ ಮಹಾಕ್ಲಿಷ್ಟಕರವಾದಂಥ ಒಂದು ಶಾಸ್ತ್ರಗ್ರಂಥ ತಂತ್ರಸಾರ ಸಂಗ್ರಹವನ್ನು ಅನುವಾದ ಮಾಡಿದ್ದವರು 20ನೇ ಪ್ರಾಯದಲ್ಲಿ. ಊಹಿಸ್ಕೊಳ್ಳಿ, 18 ಮತ್ತು 20ನೇ ಪ್ರಾಯದಲ್ಲಿ ಇನ್ನೂ ಬೆಳೆಯುವ ವಯಸ್ಸು, ಅದಿನ್ನೂ ಪರಿಣತ ಪಕ್ವತೆ ಪಡೆದೇ ಇರದಂಥ ವಯಸ್ಸಿನಲ್ಲಿ ಬನಂಜಿಯವರು 18 ಮತ್ತು 20ನೇ ಪ್ರಾಯದಲ್ಲಿಯೇ ಬರೆದರು. ಅದಕ್ಕೆ ವಿದ್ಯಾರಣ್ಯರು, ವಿದ್ಯಾಮಾನ್ಯ ತೀರ್ಥರು ಅದಕ್ಕೊಂದು ಬೆನ್ನುಡಿ ಬರೀತಾರೆ. ಇಷ್ಟು ಮಾತ್ರ ಅಲ್ಲ, ಅವ್ರ ತಂದೆಯೇ ಪಡುಮಲ್ ನಾರಾಯಣಾಚಾರ್ಯರು ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ. ಇಂಥ ಗ್ರಂಥವನ್ನು 20ನೇ ಪ್ರಾಯದಲ್ಲಿ ಒಂದು ಶಾಸ್ತ್ರಕೃತಿಯನ್ನು, ಅದು ವಿಶೇಷವಾಗಿ ಆಗಮಶಾಸ್ತ್ರ, ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಬಹಳ ವಿಶಿಷ್ಟವಾದಂಥ ಒಂದು ಕೃತಿ ಅದು. ಆ ಕೃತಿಯನ್ನು ಅನುವಾದ ಮಾಡಿದವರು. ಹೀಗೆ ಅನುವಾದದ ಪರಂಪರೆಯನ್ನು ಸೃಷ್ಟಿ ಮಾಡಿದವರು. ಅದು ಮಾತ್ರ ಅಲ್ಲ, ಅವರ ಅನೇಕ ಉಪನಿಷತ್ ಚಿಂತನ ಅಂಥೇಳಿ ಒಂದು ಈಶಕೇನ ಕಠ ಉಪನಿಷತ್ತುಗಳಿಗೆ ಅವರು ಬರೆದಂಥ ಸಂಸ್ಕೃತ ವ್ಯಾಖ್ಯಾನ, ಅದರಲ್ಲಿ ವಿಶೇಷವಾಗಿ ಉಪೋದ್ಘಾತವನ್ನು ಬರೆದಂಥವರು. ಇಷ್ಟು ಮಾತ್ರ ಅಲ್ಲ, ಜೊತೆಗೆ ಅನೇಕ ಕೃತಿಗಳನ್ನು, ಉದಾಹರಣೆಗೆ ಅನೇಕ ಸೂಕ್ತಗಳನ್ನು, ಅನೇಕ ವೇದದ ಸೂಕ್ತಗಳಿಗೆ ತಗೊಂಡು ಅದಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಬರೆದವರು, ಭಾಷ್ಯವನ್ನು ನಿರ್ಮಾಣ ಮಾಡಿದವರು. ಸೂತ್ರ, ಭಾಷ್ಯ, ವ್ಯಾಖ್ಯಾನ, ವಿವೃತಿ, ವಿವರಣೆಗಳನ್ನು ಬರೆದಂಥ ಕನ್ನಡದಲ್ಲಿ ಮತ್ತು ಇಡೀ ಭಾರತದಲ್ಲಿ ಆದ್ಯರಲ್ಲಿ ಆದ್ಯರು ನಮ್ಮ ಬನಂಜೆ ಗೋವಿಂದಾಚಾರ್ಯರು. ಬಹುಶಃ ಸೂತ್ರವನ್ನು, ಭಾಷ್ಯವನ್ನು, ವ್ಯಾಖ್ಯಾನವನ್ನು, ವಿವರಣವನ್ನು ಬರೆದಂಥವರು ಅಪರೂಪ. ಆದರೆ ಅನೇಕ ವೇದಗಳಿಗೆ ಸಂಬಂಧಪಟ್ಟ ಅನೇಕ ಪ್ರಮುಖವಾದ ಸೂಕ್ತಗಳಿಗೆ, ಅವುಗಳಿಗೆಲ್ಲ ಆಚಾರ್ಯ ಬನಂಜಿಯವರು ಸಂಸ್ಕೃತದಲ್ಲೂ ವ್ಯಾಖ್ಯಾನ ಬರೆದರು, ಅದನ್ನು ಕನ್ನಡಕ್ಕೆ ತಂದು ಹೇಳಿದರು. ಅವರ ಅಪರೂಪವಾದಂಥ ಕೃತಿ ಅಂತ ಹೇಳಿದ್ರೆ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದನ್ನು ಅವರು ಸಂಪಾದಿಸಿ ಅದಕ್ಕೆ ಬರೆದಂಥ ವ್ಯಾಖ್ಯಾನ ಮತ್ತು ಅದಕ್ಕೆ ಕೊಟ್ಟ ಅನುಬಂಧಗಳಿದೆಯಲ್ಲ, ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ ಒಂದು ಗ್ರಂಥದ ಸಂಪಾದನೆಯ ಚರಿತ್ರೆಯಲ್ಲಿ ಬಹಳ ಅಪರೂಪದ್ದದು. ಅಂಥ ತುಂಬ ಕ್ಲಿಷ್ಟಕರವಾದ ಮಹತ್ತರವಾದ ಕೃತಿಯನ್ನು ಅವರು ಸಂಪಾದಿಸಿದ್ದಲ್ದೇ ಅದನ್ನು ವ್ಯಾಖ್ಯಾನವನ್ನು ಬರೆದವರು. ಸರ್ವಮೂಲ ಗ್ರಂಥಗಳನ್ನು ಅವರ 30ರ ಪ್ರಾಯದಲ್ಲಿ ಸಂಪೂರ್ಣವಾಗಿ ಅದನ್ನು ಎಡಿಟ್ ಮಾಡಿಕೊಟ್ಟಂಥ ಸಶಾಸ್ತ್ರೀಯ ರೀತಿಯಿಂದ. ಹೀಗೆ ಅನುವಾದಗಳಲ್ಲಿ ಮಾಡಿದ ಕೆಲಸಗಳನ್ನು, ಈಗ ತಾನೇ ನೀವು ಕೇಳಿದ್ರಿ ಮಂಗಳಾಷ್ಟಕವನ್ನು, ಅದನ್ನು ಸುಖವಾಗಿ ಸೊಗಸಾಗಿ ಕನ್ನಡದಲ್ಲಿಯೇ ಅವರೇನಾದರೂ ಇಟ್ಟರೆ ಕನ್ನಡದ ಕನ್ನಡಿಯಲ್ಲಿ ಕನ್ನಡಿಸ್ತಿರುವ ಒಂದು ಪ್ರತಿಭೆಯನ್ನು ನಾವು ಕಾಣ್ತೀವಿ. ಬೇಂದ್ರೆ ಒಂದು ಮಾತು ಹೇಳಿದರು, ಕನ್ನಡವ ಕನ್ನಡಿಸುತ್ತಿರಬೇಕು ಅಂತ. ಆ ಕನ್ನಡ ಹೇಗೆ ಕನ್ನಡಿಸುತ್ತಿರಬೇಕು ಅನ್ನೋದಕ್ಕೆ ಬನಂಜಿ ಅವರು ಮಾಡಿದಂಥ ನಾಟಕಗಳ ಅನುವಾದ, ಬಹುಭೂತಿ, ಕಾಳಿದಾಸನ ಶಾಕುಂತಲ, ಮೃಚ್ಛಕಟಿಕ, ಹೀಗೆ ಅನೇಕ ನಾಟಕಗಳನ್ನು, ಅನೇಕ ಗ್ರಂಥಗಳನ್ನು ನಾವು ನೋಡ್ಬೋದು. ಅದನ್ನು ಇಂಥ ಒಂದು ಸಾರಸ್ವತ ವ್ಯವಸಾಯದಲ್ಲಿ ಯಾವ ವಿಷಯದಲ್ಲಿ ಅವರು ಕೈ ಇಟ್ಟಿಲ್ಲ ಅಂದರೆ ಹೇಳೋಕ್ಕಾಗೋಲ್ಲ. ಅವರಿಗೆ ಎಲ್ಲ ವಿಷಯಗಳಲ್ಲೂ ಅವರಿಗೆ ಒಳ್ಳೆ ಕವಿ, ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಸಮದಂಡಿಯಾದಂಥ ಕವಿ ಪ್ರತಿಭೆ ಇದ್ದಂಥವರು ಬನಂಜೆ ಗೋವಿಂದಾಚಾರ್ಯರು. ಅದನ್ನು ಅವರ ಅನುವಾದದಲ್ಲೂ ಕಾಣ್ತೀವಿ. ಅವರು ಅನೇಕ ಕಡೆ ಬರೆದಿರುವ ಶ್ಲೋಕಗಳ ರಚನೆಯನ್ನು ನೋಡಿದ್ರೆ, ಗಮನಿಸಿದ್ರೆ ನಾನಾ ಬಗೆಯ ವೃತ್ತಿಗಳನ್ನು, ಅವರಿಗೆ ಛಂದಸ್ಸಿನ ಮೇಲಿದ್ದಂಥ ತಿಳುವಳಿಕೆ ಅವರಿಗಿದ್ದದ್ದು ಎಷ್ಟು ಅಗಾಧವಾಗಿತ್ತು ಅಂದರೆ, ಅವರು ಅನೇಕ ಅಪೂರ್ವವಾದಂಥ ಛಂದಸ್ಸುಗಳಲ್ಲಿ ಅನೇಕ ಶ್ಲೋಕ ರಚನೆಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ. ಅದನ್ನು ನಾವು ಗಮನಿಸಿದ್ರೆ
ಅವರಿಗಿದ್ದ ಒಂದು ಛಂದಸ್ಸಿನ ಮೇಲೆ, ಅವರಿಗಿದ್ದಂಥ ಕಾವ್ಯಮೀಮಾಂಸೆ ಮೇಲಿದ್ದದ್ದು, ಅವರಿಗೆ ಅನೇಕ ಶಾಸ್ತ್ರಗಳಲ್ಲಿ ಅವರಿಗಿದ್ದ ಪರಿಣತಿ, ವೇದ, ಉಪನಿಷತ್ತು, ಪುರಾಣ, ಭಗವದ್ಗೀತೆಯ ಬಹುತೇಕವಾಗಿ ರಾಮಾನುಜ, ಶಂಕರ ಮತ್ತು ಮಧ್ವ, ಅದ್ರ ಜೊತೆಗೆ ವಲ್ಲಭ ನಿಂಬಾರ್ಕರ ಇಡೀ ಅಷ್ಟೂ ಕೃತಿಗಳನ್ನು ಅವರು ಅಭ್ಯಾಸ ಮಾಡಿದವರು. ಉಪನಿಷತ್ತುಗಳಲ್ಲಿ ಇದ್ದಂಥದ್ದನ್ನು ಅಭ್ಯಾಸ ಮಾಡಿದಂಥವ್ರು. ಈ ಉಪನಿಷತ್ತುಗಳಲ್ಲಿ ದಶೋಪನಿಷತ್ತಿರ್ಬೋದು, ಅಷ್ಟಾದಶೋಪನಿಷತ್ತಿರ್ಬೋದು, ಅಷ್ಟು ಉಪನಿಷತ್ತುಗಳಲ್ಲಿ ಅವರಿಗೆ ಒಳ್ಳೆಯ ಗತಿ, ಒಳ್ಳೆಯ ಅದರ ತತ್ವದ ರಹಸ್ಯವನ್ನು ತಿಳ್ಕೊಂಡಂಥವ್ರು. ಭಾಷೆಯೇ ಮಾತ್ರ ಅಲ್ಲ, ಆ ಭಾಷೆಯ ಹಿಂದಿರುವಂಥ ಮರ್ಮವನ್ನು, ಅದರ ರಹಸ್ಯವನ್ನು ಮೊದಲು ಕನ್ನಡಕ್ಕೆ ತೋರಿಸ್ಕೊಟ್ಟಂಥವರು ಬನ್ನಂಜೆ ಗೋವಿಂದಾಚಾರ್ಯರು. ಈ ಎಲ್ಲ ವಿಷಯವನ್ನು ಈ ದಿನ ನಮ್ಮಲ್ಲಿ ಈ ವಿಷಯವಾಗಿ ಮಾತಾಡಲಿಕ್ಕೆ ಬಂದಿರೋರು ನಮ್ಮ ಶ್ರೀ ರಮೇಶ್ ವಾಸುದೇವರಾವ್ ಅವರು ಬಂದಿದ್ದಾರೆ. ನಮ್ಮ ಜಗದೀಶ್ ಶರ್ಮ ಸಂಪ ಅವರಿದ್ದಾರೆ, ಅವ್ರ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ರಮೇಶ್ ವಾಸುದೇವರವರು ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ತಂತ್ರಜ್ಞಾನಿಯಾಗಿ, ಇದ್ರ ಜೊತೆಗೆ ಬನ್ನಂಜೆ ಗೋವಿಂದಾಚಾರ್ಯ ಜೊತೆಗೆ 30 ವರ್ಷಗಳ ಕಾಲ ಅವರ ಅಂತ್ಯವಾಸಿಯಾಗಿ ಅಧ್ಯಯನ ಮಾಡಿದವರು. ಅದರ ಮೂಲಕ ತತ್ವವಾದದ ಅನೇಕ ಮುಖಗಳನ್ನು ಚೆನ್ನಾಗಿ ಪರಿಚಯ ಮಾಡಿಕೊಂಡವರು. ಅವರು ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಜಗದೀಶ್ ಶರ್ಮ ಸಂಪ ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಅವರು ರಾಮಚಂದ್ರಾಪುರ ಮಠದ ಇನ್ನೊಂದು ರೂಪ. ಅವರ ನಗೆ, ಅವರ ಮಾತುಗಾರಿಕೆ ನೀವು ನಾಳೆ ಕೇಳ್ಬೋದು. ಅವರನ್ನೇ ತುಂಬ ಕೇಳಿದ್ದೀರಿ. ಆದರೆ ಬನ್ನಂಜಿಯವ್ರ ಬಗ್ಗೆ ಮಾತಾಡುವಾಗ ಅವರ ವೈಶಿಷ್ಟ್ಯತೆಯನ್ನು ನೀವು ಕಾಣಬಹುದು. ನಮ್ಮ ಜಗದೀಶ್ ಶರ್ಮ ಸಂಪ ಅವರು ಯಾವ ವಿಷಯದಲ್ಲಿ ಮಾತಾಡಲ್ಲ. ಬನ್ನಂಜಿಯವರು ಯಾವ ಹಾದಿಗಳು ತುಳಿದ್ರು ಅಂಥ ಹಾದಿಗಳಲ್ಲಿ ಅವರು ತುಳಿದಿದ್ದಾರೆ. ಕೆಲವು ಹಾದಿಗಳನ್ನು ಅವರು ಬಿಟ್ಟಿದ್ದಾರೆ, ಅದಕ್ಕೆ ಹೋಗಿಲ್ಲ, ಇನ್ನೂ ಬೆಳೀಲಿ ಅಂತ. ಆಮೇಲೆ ನಮ್ಮ ಭಾಸ್ಕರ ಮೋಹನ ಹೆಗಡೆಯವರಿದ್ದಾರೆ, ಅವರು ಇವತ್ತು ಮಾತಾಡ್ತಾರೆ. ಮತ್ತು ಈ ದಿನ ವಿಶೇಷವಾಗಿ ನಮ್ಮ ಶಂಭು ಭಟ್ರಿದ್ದಾರೆ, ಸುಬ್ರಾಯ ಭಟ್ರಿದ್ದಾರೆ, ಮತ್ತು ಈ ದಿನ ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾ ಶಾಸ್ತ್ರಿ ಅವರು ಹಾಡ್ತಾ ಇದ್ದಾರೆ. ನೀವೆಲ್ಲ ಬಂದಿದ್ದೀರಿ. ಇವತ್ತು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಿರೋದು ದಿವ್ಯಾಶೀರ್ವಾದವನ್ನು, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮಹಾಸಂಸ್ಥಾನ ಈ ದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಆಶೀರ್ವಾದವೆಂಬ ಸೌಭಾಗ್ಯಕ್ಕೆ ನಾವು ಇದ್ದೇವೆ. ಹಾಗಾಗಿ ಪರಮ ಪೂಜ್ಯ ಮಹಾಸನ್ನಿಧಾನದವರು ನಮ್ಮ ಜೊತೆಗೆ ನಮಗೆ ಆಶೀರ್ವಾದ ಮಾಡಿ ಈ ಬನ್ನಂಜೆ ಗೋವಿಂದಾಚಾರ್ಯ ಎಂಬ ಬ್ರಹ್ಮರಥವನ್ನು ಮುಂದೆ ನಾವು ಜುಲೈ ತಿಂಗಳಲ್ಲಿ ಜಮಖಂಡಿ ಮತ್ತು ಬಾಗಲಕೋಟೆಯಲ್ಲಿ ನಡೆಸಿ ಮುಂದೆ ನಾವು ಬೆಂಗಳೂರಿನಲ್ಲಿ ನಡೆಸ್ತಿದ್ದೀವಿ. ಅಂಥ ಸುಮುಖವಾಗಿ ಆ ಕಾರ್ಯಕ್ರಮ ನಡೆಯೋದಕ್ಕೆ ಪರಮ ಪೂಜ್ಯ ಮಹಾಸನ್ನಿಧಾನದವರ, ಮಹಾಸಂಸ್ಥಾನದವರ ಒಂದು ಅನುಗ್ರಹ ನಮ್ಮ ಮೇಲೆ ಇರಲಿ ಅಂಥೇಳಿ ನಾನು ಸಂಸ್ಥಾನದ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಅವರಲ್ಲಿ ವಿನಮ್ರವಾಗಿ, ಭಕ್ತಿಪೂರ್ವಕವಾಗಿ, ನಮಸ್ಕಾರಪೂರ್ವಕವಾಗಿ ಅವರ ಪ್ರಾರ್ಥನೆ ಮಾಡಿಕೊಳ್ತಾ ನಾನು ಈ ಪ್ರಸ್ತಾವನದ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.